ಸ್ನೇಹಿತರೆ, ನಿನ್ನೆ ನಾನು ಬೇಸಿಕ್ನಿಂದ ಇಂಗ್ಲೀಷ್ ಕಲಿಯುವವರಿಗಾಗಿ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಅದರ ಡೇ 2 ಅನ್ನು ಮುಂದುವರಿಸೋಣ. ನನ್ನ ಜೊತೆ ಕಲಿಯಿರಿ ಡೇ 2. ನಿನ್ನೆ ನಾನು ನಿಮಗೆ ಕೆಲವು ವಾಕ್ಯಗಳನ್ನೆಲ್ಲ, ಬೇಸಿಕ್ ವಾಕ್ಯಗಳು ಅಂದರೆ ಐ, ವಿ, ಯು, ದೇ, ಹಿ, ಶೀಟ್ನಿಂದ ಆಗುವಂಥ ವಾಕ್ಯಗಳು ಹೇಗೆ ಆಗ್ತವೆ ಅಂತ ಹೇಳಿಕೊಟ್ಟಿದ್ದೆ. ಅದರಲ್ಲಿ ಕೆಲವು ಶಬ್ದಗಳನ್ನು ಕಲಿಸುವಾಗ ಕೆಲವು ಕಡೆ ನಾನು ಆ ಅಂತ ಒಂದು ಅಕ್ಷರವನ್ನು ಬರೆದಿದ್ದೆ, ಕೆಲವು ಕಡೆ ಆ್ಯನ್ ಅಂತ ಒಂದು ಅಕ್ಷರವನ್ನು ಬರೆದಿದ್ದೆ. ಆ ಅ ಮತ್ತು ಆ್ಯನ್ ಅಕ್ಷರಗಳು ಅಂದರೆ ಎ ಮತ್ತು ಆ್ಯನ್ ಅಕ್ಷರಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ಇವತ್ತು ನೋಡೋಣ. ಇಂಗ್ಲೀಷ್ನಲ್ಲಿ ಒಂದು ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಹೇಳುವಾಗ ಆ ಪದದ ಮೊದಲ ಅಕ್ಷರದ ಶಬ್ದದ ಮೇಲೆ ಎ ಅಥವಾ ಆ್ಯನ್ ನಿರ್ಧರಿಸಲಾಗುತ್ತದೆ. ಸ್ವರಗಳು ವೌಲ್ಸ್. ಇಂಗ್ಲೀಷ್ನಲ್ಲಿ 5 ಸ್ವರಗಳಿವೆ. ಯಾವುದೇ ಪದವು ಈ ಅಕ್ಷರಗಳಿಂದ ಅಥವಾ ಇವುಗಳ ಶಬ್ದದಿಂದ ಶುರುವಾದರೆ ಅದರ ಹಿಂದೆ ಆ್ಯನ್ ಬಳಸಬೇಕು. ಈಗ ನೋಡಿ, ಆ್ಯಪಲ್ ಎನ್ನುವ ಶಬ್ದ ಏನಿಂದ ಶುರುವಾಗಿದೆ, ಆದ ಕಾರಣ ಆ್ಯನ್ ಆ್ಯಪಲ್. ಎಗ್ ಶಬ್ದ ಈನಿಂದ ಶುರುವಾಗಿದೆ, ಆದ ಕಾರಣ ಆ್ಯನ್ ಎಗ್. ಐಸ್ ಕ್ರೀಮ್ ಶಬ್ದ ಐನಿಂದ ಶುರುವಾಗಿದೆ, ಆದ ಕಾರಣ ಆ್ಯನ್. ಆರೆಂಜ್ ಶಬ್ದ ಓನಿಂದ ಶುರುವಾಗಿದೆ, ಆದ ಕಾರಣ ಆ್ಯನ್. ಅಂಬ್ರೆಲ್ಲ ಶಬ್ದ ಯುನಿಂದ ಶುರುವಾಗಿದೆ, ಆದ ಕಾರಣ ಆ್ಯನ್. ಸೊ ಎ, ಇ, ಐ, ಒ, ಯು ಈ ಸ್ವರಾಕ್ಷರಗಳಿಂದ ಯಾವುದಾದ್ರೂ ಶಬ್ದ ಶುರುವಾದರೆ ಮತ್ತು ಅದರ ಉಚ್ಚಾರ ಎ ಅಂದರೆ ಎ ಅಥವಾ ಆ ಇದ್ದರೆ, ಇ ಅಂದರೆ ಇ ಅಥವಾ ಎ ಇದ್ದರೆ, ಐ ಅಂದರೆ ಐ ಅಥವಾ ಇ ಇದ್ದರೆ, ಓ ಅಂದರೆ ಓ ಅಥವಾ ಓ ಇದ್ದರೆ, ಯು ಅಂದರೆ ಯು ಅಥವಾ ಆ ಇದ್ದರೆ ಆ ಶಬ್ದಕ್ಕೆ ಆ್ಯನ್ ಸೇರಿಸಬೇಕು. ಇಷ್ಟೀಗ ನೀವು ಕಲ್ತ್ರೆ ಸಾಕು, ಜಾಸ್ತಿ ಈಗ ಬೇಡ. ವ್ಯಂಜನಗಳೆಂದರೆ ಏನು? ಕಾನ್ಸನೆಂಟ್ಸ್. ಮೇಲಿನ 5 ಅಕ್ಷರಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ 21 ಅಕ್ಷರಗಳು ವ್ಯಂಜನಗಳು. ಇವುಗಳಿಂದ ಶುರುವಾಗುವ ಪದಗಳ ಹಿಂದೆ ಎ ಬಳಸಬೇಕು. ಎ ಎಲ್ಲ ಕಡೆಯೂ ಬಳಸ್ಬೋದು. ಈ 5 ಅಕ್ಷರಗಳಿಂದ ಶುರುವಾಗುವ ಶಬ್ದಗಳನ್ನು ಬಿಟ್ಟು ಬೇರೆಲ್ಲ ಕಡೆ ಎ ಸೇರಿಸಿ. ಉದಾಹರಣೆಗೇನು? ಎ ಬಾಯ್, ಎ ಕ್ಯಾಟ್, ಎ ಡಾಗ್, ಎ ಟೀಚರ್. ಬಟ್ ಈಗ ನಾವು ಬರೆಯುವಾಗ ಎ ಬರಿತೇವೆ, ಇದರ ಉಚ್ಚಾರ ಹೀಗಾಗ್ತದೆ: ಅ ಬಾಯ್, ಅ ಕ್ಯಾಟ್, ಅ ಡಾಗ್, ಅ ಟೀಚರ್. ಕೆಳಗಿನ ಪದಗಳ ಹಿಂದೆ ಎ ಬರುತ್ತದೋ ಅಥವಾ ಆ್ಯನ್ ಬರುತ್ತದೋ ಎಂದು ಹೇಳಿ. ಇದನ್ನು ನೀವು ಹೇಳಬೇಕು. ನಾನು ಓದ್ತೇನೆ, ನೀವು ಹೇಳಬೇಕು. ಡ್ಯಾಶ್ ಡಾಕ್ಟರ್, ಏನ ಎ ಬರ್ತದ, ಆ್ಯನ್ ಬರ್ತದ? ಡ್ಯಾಶ್ ಇಂಜಿನಿಯರ್, ಏನ ಆ್ಯನ? ಡ್ಯಾಶ್ ಫಾರ್ಮರ್, ಏನ ಆ್ಯನ? ಡ್ಯಾಶ್ ಆ್ಯಕ್ಟರ್, ಎ ಬರ್ತದ, ಆ್ಯನ್ ಬರ್ತದ? ಡ್ಯಾಶ್ ಸ್ಕೂಲ್, ಎ ಬರ್ತದ, ಆ್ಯನ್ ಬರ್ತದ? ಉತ್ತರ ಹೇಳಬೇಕಾದ್ರೆ ಮೊದಲಿನಲ್ಲಿ ನೋಡಿ, ಎ ಡಾಕ್ಟರ್, ಡಿ ಅನ್ನೋದು ವ್ಯಂಜನಾಕ್ಷರದಿಂದ ಶುರುವಾಗಿದೆ. ಅದೇ ಥರ ಆ್ಯನ್ ಇಂಜಿನಿಯರ್ ಆಗಬೇಕು, ಯಾಕಂದರೆ ಇ ಬಂದಿದೆ, ಆದ ಕಾರಣ ಆ್ಯನ್ ಇಂಜಿನಿಯರ್. ಅದೇ ಥರ ಫಾರ್ಮರ್, ಎ ಫಾರ್ಮರ್, ಯಾಕಂದರೆ ಎಫ್ ಅನ್ನೋದು ವ್ಯಂಜನಾಕ್ಷರ. ಅದೇ ಥರ ಆ್ಯಕ್ಟರ್ ಏನಿಂದ ಸ್ಟಾರ್ಟ್ ಆಗಿದೆ, ಆದ ಕಾರಣ ಆ್ಯನ್ ಆ್ಯಕ್ಟರ್. ಅದೇ ಥರ ಸ್ಕೂಲ್ ಅನ್ನೋದು ಎಸ್ನಿಂದ ಶುರುವಾಗಿದೆ, ವ್ಯಂಜನಾಕ್ಷರ, ಆದ ಕಾರಣ ಎ ಸ್ಕೂಲ್. ಈಗ ನಿನ್ನೆ ಕಲಿಸಿದ್ದನ್ನು ಸ್ವಲ್ಪ ನೆನಪಿಸಿಕೊಳ್ಳೋಣ. ನನ್ನ ಜೊತೆ ನೀವು ಹೇಳಬೇಕು. ನಾನು ಕನ್ನಡದಲ್ಲಿ ಕೇಳ್ತೇನೆ, ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ನಾನು ಒಬ್ಬ ಹುಡುಗ. ಬಾಯ್, ಹುಡುಗ ಅಂದರೆ ಎ ಬಾಯ್, ಅ ಬಾಯ್. ಏನಾಗ್ತದೆ ಪೂರ್ಣ ವಾಕ್ಯ? ಐ ಆ್ಯಮ್ ಅ ಬಾಯ್. ನೀನು ಒಬ್ಬಳು ಹುಡುಗಿ, ಅ ಗರ್ಲ್. ಯು ಆರ್ ಎ ಗರ್ಲ್ ಅಥವಾ ಯು ಆರ್ ಅ ಗರ್ಲ್. ನಾವು ಮಕ್ಕಳು, ಇಲ್ಲಿ ಬರುವುದಿಲ್ಲ, ಯಾಕಂದರೆ ಬಹುವಚನಕ್ಕೆ ಎ ಅಥವಾ ಆ್ಯನ್ ಬರುವುದಿಲ್ಲ. ನಾವು ಮಕ್ಕಳು, ವಿ ಆರ್ ಚಿಲ್ಡ್ರನ್. ನನ್ನ ಜೊತೆ ಹೇಳಿ. ಅವರು ವಿದ್ಯಾರ್ಥಿಗಳು, ಇಲ್ಲಿ ಸಹ ಅ ಆ್ಯನ್ ಬರುವುದಿಲ್ಲ, ದೇ ಆರ್ ಸ್ಟೂಡೆಂಟ್ಸ್. ಅವನು ಒಬ್ಬ ನಾಯಕ, ಹೀ ಈಸ್ ಅ ಲೀಡರ್. ಅವಳು ಒಬ್ಬ ವೈದ್ಯೆ, ಶಿ ಈಸ್ ಅ ಡಾಕ್ಟರ್. ಇದು ಒಂದು ಆನೆ, ಇಟ್ ಈಸ್ ಆ್ಯನ್ ಎಲಿಫೆಂಟ್. ರವಿ ಒಬ್ಬ ಚಾಲಕ, ರವಿ ಈಸ್ ಅ ಡ್ರೈವರ್. ನಾನು ಒಬ್ಬ ಇಂಜಿನಿಯರ್, ಐ ಆ್ಯಮ್ ಆ್ಯನ್ ಎಂಜಿನಿಯರ್. ನೀವು ಒಬ್ಬ ಕಲಾವಿದ, ಯು ಆರ್ ಆ್ಯನ್ ಆರ್ಟಿಸ್ಟ್.
ನಾವು ರೈತರು ಇಲ್ಲಿ ಬರುವುದಿಲ್ಲ. ವಿ ಆರ್ ಫಾರ್ಮರ್ಸ್. ಅವರು ಗಾಯಕರು ಇಲ್ಲಿ ಸಹ ಬರುವುದಿಲ್ಲ, ಯಾಕಂದರೆ ಬಹುವಚನ. ದೇ ಆರ್ ಸಿಂಗರ್ಸ್. ಅವನು ಒಬ್ಬ ನಟ. ಹಿ ಈಸ್ ಆ್ಯನ್ ಆ್ಯಕ್ಟರ್. ಅವಳು ಒಬ್ಬಳು ಕೆಲಸಗಾರ್ತಿ. ಶಿ ಈಸ್ ಅ ವರ್ಕರ್. ಇದು ಒಂದು ಕಿತ್ತಾಳೆ. ಇಟ್ ಈಸ್ ಆ್ಯನ್ ಆರೆಂಜ್. ನಾನು ಒಬ್ಬ ಮೆಕ್ಯಾನಿಕ್. ಐ ಆಮ್ ಅ ಮೆಕ್ಯಾನಿಕ್. ನೀವು ಒಬ್ಬ ಸ್ನೇಹಿತ. ಯು ಆರ್ ಅ ಫ್ರೆಂಡ್. ನಾವು ಕಲಿಯುವವರು ಇಲ್ಲಿ ಬರುವುದಿಲ್ಲ, ಬಹುವಚನ. ವಿ ಆರ್ ಲರ್ನರ್ಸ್. ಇದು ಒಂದು ಛತ್ರಿ. ಇಟ್ ಈಸ್ ಆ್ಯನ್ ಅಂಬ್ರೆಲ್ಲಾ. ಈಗ ನಕಾರಾತ್ಮಕ ವಾಕ್ಯಗಳನ್ನು ಹೇಗೆ ರಚಿಸುವುದು ಅಂತ ಕಲಿಯೋಣ. ಆಮ್ ನಾಟ್, ಈಸ್ ನಾಟ್, ಆರ್ ನಾಟ್. ಒಂದು ವಿಷಯ ಅಲ್ಲ ಎಂದು ಹೇಳಲು ನಾವು ನಾಟ್ ಬಳಸುತ್ತೇವೆ. ನಾನು ಅಲ್ಲ, ಐ ಆಮ್ ನಾಟ್. ಇದರ ಶಾರ್ಟ್ ಫಾರ್ಮ್ ಆಮೇಲೆ ಕಲಿಸ್ತೇನೆ. ಇದಕ್ಕೂ ಶಾರ್ಟ್ ಫಾರ್ಮ್ ಉಂಟು. ಐಮ್, ಯೋರ್, ಹೀಗೆ ಅದು ಮತ್ತೆ ಕಲಿಸ್ತೇನೆ. ಅದು ಈಗ ಕಲಿತರೆ ಕನ್ಫ್ಯೂಷನ್ ಆಗ್ತದೆ. ನೀನು, ನೀವು ಅಲ್ಲ, ಯು ಆರ್ ನಾಟ್. ಅವನು ಅಲ್ಲ, ಹೀ ಈಸ್ ನಾಟ್. ಅವಳು ಅಲ್ಲ, ಶಿ ಈಸ್ ನಾಟ್. ಅದು ಅಲ್ಲ, ಇಟ್ ಈಸ್ ನಾಟ್. ನಾವು ಅಲ್ಲ, ವಿ ಆರ್ ನಾಟ್. ಅವರು ಅಲ್ಲ, ದೇ ಆರ್ ನಾಟ್. ಹೇಗೆ ಬಳಸುವುದು? ನಾನು ಅಲ್ಲ, ಐ ಆಮ್ ನಾಟ್. ಈಗ ನಾನು ವೈದ್ಯನಲ್ಲ. ಐ ಆಮ್ ನಾಟ್ ಅ ಡಾಕ್ಟರ್. ನಾನು ರೈತನಲ್ಲ. ಐ ಆಮ್ ನಾಟ್ ಅ ಫಾರ್ಮರ್. ನಾನು ಚಿತ್ರಕಾರನಲ್ಲ. ಐ ಆಮ್ ನಾಟ್ ಎ ಪೇಂಟರ್. ನೀನು, ನೀವು, ಯು ಆರ್ ನಾಟ್. ನೀನು ಮೆಕ್ಯಾನಿಕ್ ಅಲ್ಲ. ಯು ಆರ್ ನಾಟ್ ಅ ಮೆಕ್ಯಾನಿಕ್. ನೀವು ಅಂಗಡಿ ಮಾಲೀಕರಲ್ಲ. ಯು ಆರ್ ನಾಟ್ ಅ ಶಾಪ್ಕೀಪರ್. ನೀನು ಕ್ಷೌರಿಕನಲ್ಲ. ಯು ಆರ್ ನಾಟ್ ಅ ಬಾರ್ಬರ್. ಅವನು ಅಲ್ಲ, ಹೀ ಈಸ್ ನಾಟ್. ಅವನು ಶಿಕ್ಷಕನಲ್ಲ. ಹೀ ಈಸ್ ನಾಟ್ ಅ ಟೀಚರ್. ಅವನು ಪೊಲೀಸ್ ಅಲ್ಲ. ಹೀ ಈಸ್ ನಾಟ್ ಅ ಪೊಲೀಸ್ ಆಫೀಸರ್. ಅವನು ಬಡಗಿ ಅಲ್ಲ. ಹೀ ಈಸ್ ನಾಟ್ ಅ ಕಾರ್ಪೆಂಟರ್. ಅವನು ಪ್ಲಂಬರ್ ಅಲ್ಲ. ಹೀ ಈಸ್ ನಾಟ್ ಅ ಪ್ಲಂಬರ್. ಅವನು ಶೆಫ್ ಅಲ್ಲ. ಹೀ ಈಸ್ ನಾಟ್ ಅ ಶೆಫ್. ಅವನು ಎಲೆಕ್ಟ್ರಿಷಿಯನ್ ಅಲ್ಲ. ಹೀ ಈಸ್ ನಾಟ್ ಆ್ಯನ್ ಎಲೆಕ್ಟ್ರಿಷಿಯನ್. ಅವಳು ಅಲ್ಲ, ಶಿ ಈಸ್ ನಾಟ್. ಅವಳು ಇಂಜಿನಿಯರ್ ಅಲ್ಲ. ಶಿ ಈಸ್ ನಾಟ್ ಆ್ಯನ್ ಇಂಜಿನಿಯರ್. ಅವಳು ನರ್ಸ್ ಅಲ್ಲ. ಶಿ ಈಸ್ ನಾಟ್ ಅ ನರ್ಸ್. ಅವಳು ವಕೀಲೆ ಅಲ್ಲ. ಶಿ ಈಸ್ ನಾಟ್ ಅ ಲಾಯರ್. ಅವಳು ದರ್ಜಿ ಅಲ್ಲ. ಶಿ ಈಸ್ ನಾಟ್ ಅ ಟೈಲರ್. ಅವಳು ಗಾಯಕಿ ಅಲ್ಲ. ಶಿ ಈಸ್ ನಾಟ್ ಅ ಸಿಂಗರ್. ಅವಳು ರಿಸೆಪ್ಷನಿಸ್ಟ್ ಅಲ್ಲ. ಶಿ ಈಸ್ ನಾಟ್ ಅ ರಿಸೆಪ್ಷನಿಸ್ಟ್. ರಿಸೆಪ್ಷನಿಸ್ಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈ ಹೋಟೆಲ್ ಮತ್ತು ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಮೇನ್ ಕೌಂಟ್ರಲ್ಲಿ ಕೂತು ಫೋನ್ ರಿಸೀವ್ ಮಾಡ್ತಾರೆ ಮತ್ತು ಬರುವವರಿಗೆ ಹೋಗುವವರಿಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಸ್ವಾಗತ ಅಧಿಕಾರಿಣಿ ಅಂತ ಹೇಳ್ತಾರೆ, ಅವರಿಗೆ ರಿಸೆಪ್ಷನ್ ಅಂತಾರೆ ಇಂಗ್ಲೀಷ್ನಲ್ಲಿ. ನಾವು ಅಲ್ಲ, ವಿ ಆರ್ ನಾಟ್. ನಾವು ಸೈನಿಕರಲ್ಲ. ವಿ ಆರ್ ನಾಟ್ ಸೋಲ್ಜರ್ಸ್. ನಾವು ವಿಜ್ಞಾನಿಗಳಲ್ಲ. ವಿ ಆರ್ ನಾಟ್ ಸೈಂಟಿಸ್ಟ್ಸ್. ಅವರು ಅಲ್ಲ, ದೇ ಆರ್ ನಾಟ್. ಅವರು ಕೆಲಸಗಾರರಲ್ಲ. ದೇ ಆರ್ ನಾಟ್ ವರ್ಕರ್ಸ್. ಅದು ಅಲ್ಲ, ಇಟ್ಸ್ ನಾಟ್. ಅದು ಒಂದು ವೃತ್ತಿಯಲ್ಲ. ಇಟ್ಸ್ ನಾಟ್ ಅ ಪ್ರೊಫೆಷನ್. ಈ ಕೆಳಗಿನ ವಾಕ್ಯಗಳನ್ನು ಇಂಗ್ಲೀಷಿಗೆ ಬದಲಾಯಿಸಿ. ಈಗ ನನ್ನ ಜೊತೆ ನೀವು ಸಹ ಹೇಳಬೇಕು. ನಾನು ಹೇಳ್ತೇನೆ. ನಾನು ಎಂಜಿನಿಯರ್ ಅಲ್ಲ. ಐ ಆಮ್ ನಾಟ್ ಆ್ಯನ್ ಎಂಜಿನಿಯರ್. ಅವನು ನಟನಲ್ಲ. ಹೀ ಈಸ್ ನಾಟ್ ಆ್ಯನ್ ಆ್ಯಕ್ಟರ್. ನಾವು ವಿದ್ಯಾರ್ಥಿಗಳಲ್ಲ. ವಿ ಆರ್ ನಾಟ್ ಸ್ಟೂಡೆಂಟ್ಸ್. ಅವರು ವೈದ್ಯರಲ್ಲ. ದೇ ಆರ್ ನಾಟ್ ಡಾಕ್ಟರ್ಸ್. ಅದು ಆನೆ ಅಲ್ಲ. ಇಟ್ಸ್ ನಾಟ್ ಆ್ಯನ್ ಎಲಿಫೆಂಟ್. ಪ್ರಶ್ನಾರ್ಥಕ ವಾಕ್ಯಗಳು. ಈಗ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ಮಾಡೋದಂತ ಕಲಿಯೋಣ. ಫಸ್ಟಿಗೆ ಕಲಿತ ವಾಕ್ಯಗಳು ನೀವು ಸಕಾರಾತ್ಮಕ ಅಂದರೆ ಹೌದು ಅನ್ನುವ ವಾಕ್ಯಗಳು. ಸೆಕೆಂಡ್ ನಕಾರಾತ್ಮಕ ಅಲ್ಲ ಅನ್ನುವ ವಾಕ್ಯಗಳು. ಮೂರನೇದೀಗ ಪ್ರಶ್ನಾರ್ಥಕ. ಹೌದಾ ಅಲ್ವಾ ಅಂತ ಕೇಳಲಿಕ್ಕೆ ನಾವು ಯಾವ ಶಬ್ದವನ್ನು ಬಳಸ್ತೇವೋ, ಯಾವ ವಾಕ್ಯಗಳನ್ನು ಮಾಡ್ತೇವೋ
ಅವುಗಳಿಗೆ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳ್ತೇವೆ. ಕೇಳಲಿಕ್ಕೆ ನಾನು ಆಗಿದ್ದೇನೆಯೇ, ಆಮ್ ಐ. ನೀವು ಆಗಿದ್ದೀರಾ, ಆರ್ ಯು. ಅವನು ಆಗಿದ್ದಾನೆ, ಈಸ್ ಹಿ. ಅವಳು ಆಗಿದ್ದಾಳೆ, ಈಸ್ ಶಿ. ಅದು ಆಗಿದೆಯೇ, ಈಸ್ ಇಟ್. ನಾವು ಆಗಿದ್ದೇವೆಯೇ, ಆರ್ ವಿ. ಅವರು ಆಗಿದ್ದಾರೆಯೇ, ಆರ್ ದೇ. ಏನಾಗಿದ್ದಾರೆ ಅಂತ ನೋಡೋಣ. ಹೇಗೆ ಬಳಸೋದು? ಅವನು ಒಬ್ಬ ನಟನೆ. ಇಲ್ಲಿ ಏನು ಬರ್ತದೆ? ಈಸ್ ಕರ್ತನಿಗಿಂತ, ಹಿ ಅನ್ನುವ ಕರ್ತನಿಗಿಂತ ಮೊದಲು ಬರ್ತದೆ. ಈಸ್ ಹಿ ಆ್ಯನ್ ಆ್ಯಕ್ಟರ್. ಅವರು ಕಾರ್ಮಿಕರೇ, ಆರ್ ದೇ ವರ್ಕರ್ಸ್. ಅದು ಒಂದು ಆನೆಯೇ, ಈಸ್ ಇಟ್ ಆ್ಯನ್ ಎಲಿಫೆಂಟ್. ನೀವು ಒಬ್ಬ ನಾಯಕರೇ, ಆರ್ ಯು ಅ ಲೀಡರ್. ನಾನು ಒಬ್ಬ ಲೇಖಕನೇ, ಆಮ್ ಐ ಎ ರೈಟರ್. ಅವನು ಒಬ್ಬ ವಿಜ್ಞಾನಿಯೇ, ಈಸ್ ಹಿ ಅ ಸೈಂಟಿಸ್ಟ್. ಅವಳು ಒಬ್ಬ ನರ್ತಕಿಯೇ, ಈಸ್ ಶಿ ಅ ಡ್ಯಾನ್ಸರ್. ನಾವು ಆಟಗಾರರೇ, ಆರ್ ವಿ ಪ್ಲೇಯರ್ಸ್. ಅದು ಒಂದು ಹಣ್ಣೆ, ಈಸ್ ಇಟ್ ಅ ಫ್ರೂಟ್. ನಾನು ಒಬ್ಬ ಸೈನಿಕನೇ, ಆಮ್ ಐ ಅ ಸೋಲ್ಜರ್. ನೀವು ಒಬ್ಬ ವ್ಯಾಪಾರಿಯೇ, ಆರ್ ಯು ಅ ಬಿಸ್ನೆಸ್ ಮ್ಯಾನ್. ನೀವು ಒಬ್ಬ ಅಡಿಗೆಯವರೇ, ಆರ್ ಯು ಅ ಶೆಫ್. ಅವನೊಬ್ಬ ಕವಿಯೇ, ಈಸ್ ಹಿ ಅ ಪೋಯೆಟ್. ಅವಳು ಒಬ್ಬಳು ಗಾಯಕಿಯೇ, ಈಸ್ ಶಿ ಅ ಸಿಂಗರ್. ಅದು ಒಂದು ಕಾಡೆ, ಈಸ್ ಇಟ್ ಅ ಫಾರೆಸ್ಟ್. ಅದು ಒಂದು ಗುಲಾಬಿಯೇ, ಈಸ್ ಇಟ್ ಅ ರೋಸ್. ನಾವು ನೆರೆಹೊರೆಯವರೇ, ಆರ್ ವಿ ನೇಬರ್ಸ್. ಅವರು ಪ್ರವಾಸಿಗರೇ, ಆರ್ ದಿ ಟೂರಿಸ್ಟ್. ಅವರು ಪತ್ರಕರ್ತರೇ, ಆರ್ ದೇ ಜರ್ನಲಿಸ್ಟ್. ಅವನು ಒಬ್ಬ ನ್ಯಾಯಾಧೀಶನೇ, ಈಸ್ ಹಿ ಅ ಜಡ್ಜ್. ಈ ವಾಕ್ಯಗಳನ್ನು ಮತ್ತು ಈ ಶಬ್ದಗಳನ್ನು ನಾನಿವತ್ತು ಏನೆಲ್ಲ ಶಬ್ದಗಳನ್ನು ನಿಮಗೆ ಹೇಳಿದೆನೋ ಆ ಶಬ್ದಗಳ ಉಚ್ಚಾರಣೆ ಸಹ ಕೆಳಗಿದೆ. ನಿಮಗೆ ಅದು ಕಷ್ಟ ಆಗಲಿಕ್ಕಿಲ್ಲ, ಕನ್ನಡದಲ್ಲೇ ಇದೆ. ಇದು ನಾವು ದಿನ ಉಪಯೋಗಿಸುವಂಥ ಶಬ್ದಗಳು. ಸೊ ಇದು ಎಲ್ಲರಿಗೂ ಗೊತ್ತೇ ಇದೆ, ಯಾರಿಗೂ ಗೊತ್ತಿಲ್ಲ. ಈಗ ನೇಬರ್ಸ್ ಅಂದರೆ ನೆರೆಯವರು, ಟೂರಿಸ್ಟ್ ಅಂದರೆ ಪ್ರವಾಸಿಗರು. ಕನ್ನಡದಲ್ಲಿ ಮೀನಿಂಗ್ ಸಹ ಇದೆ, ಶಬ್ದ ಸಹ ಇದೆ, ಉಚ್ಚಾರಣೆ ಸಹ ಇದೆ. ಮೂರು ಇರುವಾಗ ನಿಮಗೆ ಇದನ್ನು ಓದಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ಕೇಳಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗಬಾರ್ದು. ಇದನ್ನು ನೀವೇ ಇಂಗ್ಲೀಷಿಗೆ ಭಾಷಾಂತರಿಸಲು ಪ್ರಯತ್ನಿಸಿ. ನಾನು ಒಬ್ಬ ಪೈಲಟ್ ಆಗಿದ್ದೇನೆಯೇ ಪ್ರಶ್ನೆ. ಸೊ ಹೇಗೆ ಬರ್ತದೆ ಇದು? ಆಮ್ ಐ ಅ ಪೈಲಟ್. ನನ್ನ ಜೊತೆ ರಿಪೀಟ್ ಮಾಡಬೇಕು ನೀವು. ನೀವು ಒಬ್ಬ ಪತ್ರಕರ್ತರೇ, ಆರ್ ಯು ಅ ರಿಪೋರ್ಟರ್. ಅವನೊಬ್ಬ ಮೇಸ್ತ್ರಿಯೇ, ಮೇಸ್ತ್ರಿ ಮನೆ ಕೆಲಸ ಮಾಡುವವನು, ಗಾರೆಯವನು. ಈಸ್ ಹಿ ಎ ಮೇಸನ್. ಅವಳು ಒಬ್ಬ ಗೃಹಿಣಿಯೇ, ಈಸ್ ಶಿ ಎ ಹೌಸ್ ವೈಫ್. ಅದು ಒಂದು ಬೆಕ್ಕೆ, ಇಸ್ ಇಟ್ ಅ ಕ್ಯಾಟ್. ನಾವು ತಂಡದ ಸದಸ್ಯರೇ, ಆರ್ ವಿ ಟೀಮ್ ಮೆಂಬರ್ಸ್. ಇದು ಬಹುವಚನ ಆದ ಕಾರಣ ಇಲ್ಲಿ ಎ ಆ್ಯನ್ ಬರುವುದಿಲ್ಲ. ಅವರು ಗ್ರಾಮಸ್ಥರೇ, ಆರ್ ದೇ ವಿಲೇಜರ್ಸ್. ಇಲ್ಲಿ ಸಹ ನೀವು ಒಬ್ಬ ಚಿತ್ರಕಲಾವಿದರೇ, ಆರ್ ಯು ಆ್ಯನ್ ಆರ್ಟಿಸ್ಟ್. ಅದು ಒಂದು ಪುಸ್ತಕವೇ, ಈಸ್ ಇಟ್ ಅ ಬುಕ್. ಈಸ್ ಇಟ್ ಅ ಬುಕ್. ಅದು ಒಂದು ಪುಸ್ತಕವೇ. ಇವತ್ತಿಗೆ ಇಲ್ಲಿವರೆಗೆ ಕಲಿಸ್ತೇನೆ. ನಾಳೆ WH ಏನಂತ ಕಲಿಸ್ತೇನೆ. WHನಿಂದ ಪ್ರಶ್ನೆ ಹೇಗೆ ಮಾಡೋದಂತ ಕಲಿಸ್ತೇನೆ. ಸೊ ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದುವರಿಯೋಣ. ಸೊ ಇವತ್ತು ಏನು ಕಲಿಸಿದೇನೋ ಅದನ್ನೆಲ್ಲ ಚೆನ್ನಾಗಿ 5-6 ಸಲ ಕೇಳಿ ಬಾಯ್ಪಾಠ ಮಾಡಿಕೊಳ್ಳಿ. ಮತ್ತು ಇದಕ್ಕೆ ಕೆಲವು ನಾನು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ, ನೀವೇ ಅಂತ ಹೇಳಿ ನನ್ನ ಹಿಂದೆ ಅದನ್ನು ರಿಪೀಟ್ ಮಾಡ್ತಾ ಹೋಗಿ. ಸೊ ಹಾಗೆಲ್ಲ ಮಾಡಿದರೆ ನಿಮಗೆ ಬೇರೆ ಒಂದು 3-4 ಮಂತ್ಸಲ್ಲಿ ನಾನು ಇಂಗ್ಲೀಷ್ ಮಾತಾಡುವಾಗ ಮಾಡ್ತೇನೆ. ಬಟ್ ಡೈಲಿ ನೀವು ಇದನ್ನು 1 ಅವರ್ ಪ್ರಾಕ್ಟೀಸ್ ಮಾಡಬೇಕು. ನಾನೊಂದು ಈಗ 5-6 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ನ ವೀಡಿಯೋ ಮಾಡಿದರೆ ಅಷ್ಟೇ ಮಾಡಿದರೆ ಸಾಕಿಲ್ಲ. ಇದನ್ನು ನೀವು ಡೈಲಿ 1 ಅವರ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಸಹ ಇಂಥದ್ದೇ ಬೇರೆ ಬೇರೆ ಶಬ್ದಗಳನ್ನು, ಹೆಸರುಗಳನ್ನು, ಪ್ರೊಫೆಷನ್ನ, ನೀವು ಯಾವ ಪ್ರೊಫೆಷನಲ್ಲಿ ಇದ್ದೀರೋ ಆ ಪ್ರೊಫೆಷನ್ಗಳ ಹೆಸರನ್ನು ನೀವು ಬರೆದು ಹೀಗೆ ಅದನ್ನು ಸಹ ಹೇಳಲಿಕ್ಕೆ, ನಿಮ್ಮ ಗೆಳೆಯರು, ನಿಮ್ಮ ಮನೆಯವರು ಯಾರೆಲ್ಲ ಯಾವ ಪ್ರೊಫೆಷನಲ್ಲಿ ಇದ್ದಾರೋ ಆ ಪ್ರೊಫೆಷನ್ಗಳನ್ನು ಇದೇ ಥರ ಬರೆದು ನೀವು ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರು ಇದ್ದಾರೆ ಆದರೆ ಎಸ್, ಇಲ್ಲ ಆದರೆ ನೋ ಸೇರಿಸಿ, ನಾಟ್ ಸೇರಿಸಿ. ಅಥವಾ ಇನ್ನೊಬ್ಬರ ಹತ್ರ ಪ್ರಶ್ನೆ ಕೇಳುವಾಗ ಆ ಈಸ್ ಆರ್ ಆ್ಯಮ್ ಅದು ವಾಕ್ಯದ ಮೊದಲು ಬಂದು ನಂತರ ಸಬ್ಜೆಕ್ಟ್, ಈಸ್ ಈ, ಈಸ್ ಶಿ, ಈಸ್ ಇಟ್, ಈಸ್ ಗಣೇಶ್, ಅಥವಾ ಆರ್ ಯು, ಆರ್ ದೇ, ಅಥವಾ ಆ್ಯಮ್ ಐ, ಈ ಥರ ಶಬ್ದಗಳನ್ನು ಒಟ್ಟಿಗೆ ಸೇರಿಸಿ ನೀವು ಪ್ರಶ್ನೆಗಳನ್ನು ಮಾಡಬೇಕು. ಮಾಡುವುದನ್ನು ಕಲಿಯಿರಿ, ಖಂಡಿತ ಬರ್ತದೆ.